ನಮಸ್ಕಾರ. ಖಿನ್ನತೆ, ಕಿರಿಕಿರಿ, ಬೇಜಾರು, ನೋವು, ದುಃಖ, ಅಳು, ಒಂಟಿತನ, ನಿರಾಸೆ, ನಿರುತ್ಸಾಹ ಇವೆಲ್ಲವೂ ನಮ್ಮ ಜೀವನದಲ್ಲಿ ಬರುವಂಥ ಹಾನಿಕಾರಕ ಭಾವಗಳು. ಈ ಭಾವಗಳು ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ನಮ್ಮ ಎಲ್ಲ ಸಮಸ್ಯೆಗಳಿಗೂ ಇವೇ ಕಾರಣ ಅನ್ನೋ ಸಣ್ಣ ಅರಿವು ಕೂಡ ನಮಗಿರೋದಿಲ್ಲ. ಇವನ್ನ ದೂರ ಇಡಬೇಕು ಅಂದರೆ ನಮ್ಮ ಸ್ನೇಹಿತ ಸಂತೋಷನಿಗೆ ಮಾತ್ರ. ಹೌದು, ನಾವು ಸಂತೋಷವಾಗಿರೋದ್ರಿಂದ ನಮ್ಮ ಎಷ್ಟೋ ಸಮಸ್ಯೆಗಳು ದೂರವಾಗ್ತವೆ, ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ 4 ವಲಯಗಳು ಬರುತ್ತೆ: ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ. ಈ 4 ವಲಯಗಳಲ್ಲಿ ಒಂದು ವಲಯ ಅನಾರೋಗ್ಯಕರವಾಗಿದ್ದರೆ ನಮ್ಮ ಜೀವನನೇ ಅಸ್ತವ್ಯಸ್ತವಾಗಿಬಿಡುತ್ತೆ. ಮೊದಲನೇದು ದೈಹಿಕ. ನಮಗೆಲ್ಲ ಗೊತ್ತೇ ಇದೆ, ನಮ್ಮ ದೇಹಕ್ಕೆ ಏನಾದರೂ ಅನಾರೋಗ್ಯ ಬಂದರೆ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇದೆ. ಅನ್ನದಂತೆ ಮನ, ಧಾನ್ಯದಂತೆ ಮನಸ್ಸು ಅಂತಾರೆ. ನಾವು ಏನು ಆಹಾರನ ಸ್ವೀಕರಿಸ್ತೀವೋ ಅದು ನಮ್ಮ ಆಲೋಚನೆಗಳ ಮೇಲೆ ಅವಲಂಬಿತವಾಗಿರ್ತವೆ. ಆದ್ದರಿಂದ ನಾವು ತಿನ್ನೋ ಆಹಾರದ ಮೇಲೆ ನಮಗೆ ಗಮನ ಇರಬೇಕು. ಮತ್ತು ಪ್ರತಿನಿತ್ಯ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ನಮ್ಮ ದೇಹನ ಸದೃಢವಾಗಿ ಇಟ್ಕೊಳ್ಬೋದು. ಮತ್ತು ಬೇಗ ಮಲಗೋದು ಮತ್ತು ಬೇಗ ಏಳೋದ್ರಿಂದ ಕೂಡ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಎರಡನೇದು ಮಾನಸಿಕ. ನಮ್ಮ ಆಲೋಚನೆಗಳು ಹೇಗಿರುತ್ತೆ, ನಮ್ಮ ಬಗ್ಗೆ ನಾವು ಏನು ಆಲೋಚನೆ ಮಾಡ್ತೀವಿ, ನಮ್ಮ ಜೊತೆ ನಾವು ಹೇಗೆ ಮಾತಾಡ್ಕೋತೀವಿ, ನಮ್ಮ ಬಗೆಗಿನ ಆ ಸ್ವಯಂ ಪರಿಕಲ್ಪನೆ ಹೇಗಿರುತ್ತೆ ಅನ್ನೋದು ನಮ್ಮ ಜೀವನವನ್ನೇ ಡಿಸೈಡ್ ಮಾಡುತ್ತೆ. ನಮ್ಮ ಒಂದು ಆಲೋಚನೆ ನಮ್ಮ ಜೀವನನೇ ಬದಲಾಯಿಸುತ್ತೆ. ನಾವು ಮಾಡೋ ಒಂದು ಆಲೋಚನೆ ಅದು ಭಾವನೆಗಳಾಗಿ ಕನ್ವರ್ಟ್ ಆಗುತ್ತೆ. ಅದೇ ನಮ್ಮ ನಡವಳಿಕೆ ಆಗುತ್ತೆ. ನಡವಳಿಕೆಯಿಂದ ನಮ್ಮ ಜೀವನ. ಒಂದು ಆಲೋಚನೆನ ನಾವು ಬದಲಾಯಿಸೋದ್ರಿಂದ ನಮ್ಮ ಜೀವನವನ್ನು ನಾವು ಬದಲಾಯಿಸ್ಕೋಬಹುದು. ಅದಕ್ಕೆ ಅಲ್ವಾ ನಾವು ಧ್ಯಾನ ಮಾಡೋದು. ಧ್ಯಾನದಲ್ಲಿ ಏನು ಮಾಡ್ತೀವಿ, ನಮ್ಮ ಮನಸ್ಸನ್ನು ನಿಯಂತ್ರಿಸೋಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಆ ನೆಗೆಟಿವಿಂದ ಪಾಸಿಟಿವ್ ಕಡೆಗೆ, ಸಕಾರಾತ್ಮಕತೆ ಕಡೆಗೆ ನಾವು ಗಮನವನ್ನು ವಹಿಸ್ತೀವಿ. ನಮ್ಮ ಅಫರ್ಮೇಷನ್ಸ್ನ ಚೇಂಜ್ ಮಾಡ್ಕೋತೀವಿ. ನಮ್ಮ ಮೈಂಡ್ನ ಪ್ರೋಗ್ರಾಮಿಂಗ್ ಮಾಡ್ಕೋತೀವಿ. ಕಾನ್ಷಿಯಸ್ಲಿ, ಪ್ರಜ್ಞಾಪೂರ್ವಕವಾಗಿ ನಾವು ನಮ್ಮ ಯೋಚನೆಗಳನ್ನು ನೋಡ್ತಾ ಹೋಗ್ತೀವಿ. ಆದ್ದರಿಂದ ಧ್ಯಾನ ಪ್ರತಿನಿತ್ಯ ನಾವು ಧ್ಯಾನ ಮಾಡೋದ್ರಿಂದ ಕೂಡ ನಮ್ಮ ಮಾನಸಿಕ ಆರೋಗ್ಯ ಸುಧಾರಣೆ ಆಗುತ್ತೆ. ಮೂರನೇದು ಸಾಮಾಜಿಕ. ಈ ಸಾಮಾಜಿಕದಲ್ಲಿ ನಮ್ಮ ಕುಟುಂಬದ ಜೊತೆಗೆ ಇರುವಂಥ ಆ ಸಂಬಂಧದ ಗಟ್ಟಿತನ ಹೇಗಿರುತ್ತೆ, ನಮ್ಮ ಸ್ನೇಹಿತರ ಜೊತೆಗೆ ನಮ್ಮ ಸಂಬಂಧ ಹೇಗಿರುತ್ತೆ, ನಮ್ಮ ಸುತ್ತಮುತ್ತ ಇರೋರ ಜೊತೆಗೆ ನಮ್ಮ ಸಂಬಂಧ ಹೇಗಿರುತ್ತೆ ಅನ್ನೋದು. ನಮ್ಮ ಕೆಲವು ಹಾನಿಕಾರಕ ನಡವಳಿಕೆಯಿಂದ ನಮ್ಮ ಕುಟುಂಬದಿಂದ ನಾವು ದೂರ ಹೋಗ್ತೀವಿ, ನಾವು ಸ್ನೇಹಿತರಿಂದ ದೂರ ಹೋಗ್ತೀವಿ, ಸುತ್ತಮುತ್ತ ಇರೋರ ಜೊತೆ ಮನಸ್ತಾಪಗಳಾಗ್ತವೆ. ಇದರಿಂದ ಕೂಡ ನಮ್ಮ ಸಂತೋಷ ಹಾಳಾಗುತ್ತೆ, ನಮ್ಮ ನೆಮ್ಮದಿ ಹಾಳಾಗುತ್ತೆ, ಕಿರಿಕಿರಿ ಅನುಭವಿಸ್ತೇವೆ. ಕೆಲವು ನಮ್ಮ ಸಂಬಂಧದಿಂದ ಅಪೇಕ್ಷೆ ಪಡೋದ್ರಿಂದ ಕೂಡ ತುಂಬ ನಿರಾಸೆಗಳು ಉಂಟಾಗ್ತವೆ. ಅವರೇ ನಮ್ಮನ್ನು ಪ್ರೀತಿಸ್ಬೇಕು, ಈ ಪ್ರತಿಫಲಾಪೇಕ್ಷೆ ಇದೆಯಲ್ಲ, ಅವರೇ ಅವ್ರು ಪ್ರೀತಿಸ್ಬೇಕು, ನಮಗೆ ಕೇರ್ ಮಾಡಬೇಕು, ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಈ ಥರ ಅಪೇಕ್ಷೆಗಳನ್ನು ಇಟ್ಕೊಳ್ಳೋದ್ರಿಂದ ಕೂಡ ನಮಗೆ ದುಃಖ, ನೋವು ಇವೆಲ್ಲ ಶುರುವಾಗುತ್ತೆ. ಅವ್ರು ಪ್ರೀತಿ ಕೊಟ್ಟರೆ ಪರವಾಗಿಲ್ಲ, ಪ್ರೀತಿ ಕೊಟ್ಟಿಲ್ಲ ಅಂದರೆ ದುಃಖ ಆಗಕ್ಕೆ ಶುರುವಾಗುತ್ತೆ. ಈ ಕೆಲವೊಂದು ಆರ್ಗನೈಸೇಷನಲ್ಲಿ, NGOದಲ್ಲಿ ನಾವೆಲ್ಲ ಕೆಲಸ ಮಾಡಕ್ಕೆ ಹೋಗ್ತೀವಿ. ಅಲ್ಲಿ ನಮಗೆ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇರಲ್ಲ. ಅವ್ರು ಬಂದು ನಾವು ಇವಾಗ ಸಹಾಯ ಮಾಡಿದ್ರೆ ಅವ್ರು ನಮಗೆ ಸಹಾಯ ಮಾಡ್ತಾರೆ, ಅಥವಾ ಇನ್ಯಾವತ್ತೋ ಅವ್ರು ನಮಗೆ ಸೇವೆ ಮಾಡ್ತಾರೆ. ಈ ಥರ ಯಾವ ಭಾವನೆಗಳು ನಾವು ಇಟ್ಕೊಂಡು ಕೆಲಸ ಮಾಡಲ್ಲ. ಅಲ್ಲಿ ಒಂದು ನಿಸ್ವಾರ್ಥ ಭಾವನೆಯಿಂದ ನಾವು ಕೆಲಸ ಮಾಡ್ತೀವಿ. ಅದರಿಂದನೇ ನಮಗೆ ಆ ಸಂತೋಷ, ಸಂತೃಪ್ತಿ ಮನೋಭಾವ ಬರುತ್ತೆ. ಅದೇ ರೀತಿ ಸಂಬಂಧದಲ್ಲೂ ಕೂಡ ಆ ಒಂದು ನಿಸ್ವಾರ್ಥ ಭಾವದಿಂದ ನಮ್ಗೇನು ಕೊಡೋಕ್ಕೆ ಸಾಧ್ಯ ಅದನ್ನು ಕೊಡ್ತಾ ಹೋಗಬೇಕು. ಆ ಕೊಡುವಿಕೆಯ ಮನೋಭಾವನೆ ನಮಗಿದ್ರೆ ನಮ್ಮ ಸಂಬಂಧ ಗಟ್ಟಿಯಾಗಿರುತ್ತೆ, ಸಂತೋಷವಾಗೂ ಇರ್ತೀವಿ ನಾವು. ಇನ್ನು ಆರ್ಥಿಕ ಪರಿಸ್ಥಿತಿಯಿಂದ ಕೂಡ ನಮ್ಮ ಜೀವನ ಅಸ್ತವ್ಯಸ್ತವಾಗುತ್ತೆ. ಯಾವಾಗ ನಮಗೆ ಅತೃಪ್ತ ಮನೋಭಾವನೆ ಇರುತ್ತೆ, ನಂಗೆ ಅದು ಬೇಕು, ಇದು ಬೇಕು, ಈ ಬೇಕು ಅನ್ನೋ ಪಟ್ಟಿಗಳು ಜಾಸ್ತಿ ಆದಷ್ಟು
ಅಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಪ್ರಾಬ್ಲಮ್ ಬರುತ್ತೆ. ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ನಾವು ಸಂತೃಪ್ತಿಯಿಂದ ಜೀವನ ಮಾಡೋದ್ರ ಮೂಲಕ ನಾವು ಸಂತೋಷವಾಗಿರ್ಬೋದು. ಮತ್ತು ನಾವು ಆ ಒಂದು ತೃಪ್ತಿಕರ ಮನೋಭಾವನೆಯಿಂದ ಕೆಲಸ ಮಾಡೋದ್ರಿಂದ, ಆ ಶ್ರದ್ಧೆಯಿಂದ ಕೆಲಸ ಮಾಡೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಹೋಗುತ್ತೆ. ಸರಿಯಾದ ಪ್ಲಾನಿಂಗ್ ಮಾಡೋದ್ರ ಮೂಲಕ ಕೂಡ ನಮ್ಮ ಆರ್ಥಿಕ ಪರಿಸ್ಥಿತಿನ ಸರಿಪಡಿಸ್ಬೋದು. ಇನ್ನು 4ನೇದು ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದರೆ ಕೆಲವರು ಧಾರ್ಮಿಕತೆ ಅನ್ಕೋತಾರೆ, ರಿಲಿಜಿಯನ್ ಅನ್ಕೋತಾರೆ. ಅಲ್ಲ, ಇದು ರಿಲಿಜಿಯನ್ ಅಲ್ಲ. ಆಧ್ಯಾತ್ಮ ಅಂದರೆ ನಮ್ಮ ಮತ್ತೆ ನಮ್ಮ ಆತ್ಮದ ನಡುವಿನ ಒಂದು ಸಂಬಂಧ ಹೇಗಿರುತ್ತೆ ಅನ್ನೋದು, ನಮ್ಮ ಅಂತರಂಗದ ಬಗ್ಗೆ ನಾವು ತಿಳ್ಕೊಳ್ಳೋದು ಅಂತಲೂ ಹೇಳ್ಬೋದು. ಭಗವದ್ಗೀತೆಯಲ್ಲಿ ಕೃಷ್ಣ ಆತ್ಮದ ಗುಣಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಆತ್ಮದ ಗುಣಗಳು ಅಂದರೆ ಪರಮಾತ್ಮನ ಗುಣಗಳು. ಅದೇ ನನ್ನ ಅಂತರಂಗ ಸ್ನೇಹಿತರು: ಸಂತೋಷ, ಪ್ರೀತಿ, ಶಾಂತಿ, ಸಹನೆ, ನಿಸ್ವಾರ್ಥತೆ, ಪರಿಪೂರ್ಣತೆ. ಇದು ಆತ್ಮದ ಗುಣಗಳು. ಈ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಎಷ್ಟೋ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತೆ. ನಮ್ಮ ಮನಸ್ಸು ಕೂಡ ಶಾಂತಿಯಿಂದ ಇರುತ್ತೆ. ಅದು ಬಿಟ್ಟು ಈ ದ್ವೇಷ, ಕೋಪ, ಅಸೂಹೆ, ಪ್ರತೀಕಾರ, ಈ ಥರ ಭಾವಗಳು ನಮ್ಮಲ್ಲಿ ಎಷ್ಟು ಹೆಚ್ಚಾಗ್ತಾ ಹೋಗುತ್ತೋ ಅಷ್ಟು ನಮ್ಮ ಜೀವನದಲ್ಲಿ ಸಮಸ್ಯೆಗಳು, ದುಃಖಗಳು, ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಇದೇ ಕಾರಣ. ಆದ್ದರಿಂದ ನಮ್ಮ ಆ ಆತ್ಮದ ಜೊತೆಗಿನ ಆ ಸಂಬಂಧ, ಆ ಗಟ್ಟಿತನ ನಮ್ಮನ್ನು ಬೆಳಕಿನೆಡೆಗೆ ಕರ್ಕೊಂಡೋಗುತ್ತೆ. ಸ್ವಾಮಿ ವಿವೇಕಾನಂದವರು ಹೇಳ್ತಾರೆ, ಯಾರಲ್ಲಿ ಆ ಸತ್ಯಾಸಂಧತೆ, ಪರಿಶುದ್ಧತೆ, ನಿಸ್ವಾರ್ಥತೆ ಇರುತ್ತೆ, ಇಡೀ ಪ್ರಪಂಚ ಎದುರಾದ್ರೂ ಅವರನ್ನು ಸೋಲ್ಸಕ್ಕಾಗಲ್ಲ ಅಂತ. ಸೊ ನನ್ನ ಬುಕ್ಕಲ್ಲಿ ಅಂತರಂಗ ಸ್ನೇಹಿತರು, ಇದರಲ್ಲಿ ಇನ್ನಷ್ಟು ಸಂತೋಷದ ಬಗ್ಗೆ, ಹೇಗೆ ಸಂತೋಷವಾಗಿರ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ನಾನು ಬರಿತಾ ಹೋಗಿದ್ದೀನಿ. ಇನ್ನಷ್ಟು ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.